ನಮಸ್ಕಾರ ಸ್ನೇಹಿತರೆ, ಮೈದಾ ಇಲ್ಲದೆ ಚೀಸ್, ಕುಕ್ಕರ್ ಹಾಗೆ ಓವನ್ ಇಲ್ಲದೆ ಚೀಸ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ತಗೊಳ್ತಾ ಇರೋದು ಬಿಸ್ಕಾಫ್ ಬಿಸ್ಕಿಟು. ಈ ಥರ ಬಿಸ್ಕಾಫಿಕ್ ಫ್ಲೇವರ್ ಬರಲಿ ಕೇಕಲ್ಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ತಗೊಳ್ತಾ ಇದ್ದೀನಿ. ಸೊ ಈ ಥರ ಬಿಸ್ಕಿಟ್ಗಳನ್ನು ಹಾಕ್ಬಿಟ್ಟು ಇದನ್ನು ಸೀಲ್ ಮಾಡ್ಕೋಬೇಕು. ಸೊ ಸೀಲ್ ಮಾಡಿ ಆದ್ಮೇಲೆ ಈ ಬಿಸ್ಕಿಟ್ಸನ್ನು ನಾವು ಪೌಡರ್ ಮಾಡ್ಕೋಬೇಕು. ಎಸ್ ನೋಡಿ, ಈ ತರ ಪುಡಿ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಈ ತರ ಪುಡಿ ಮಾಡಕ್ ಆಗಲ್ಲ ಅಂತ ಹೇಳ್ತೀರಿ, ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಬಿಸ್ಕೆಟ್ ಅನ್ನ ಪುಡಿ ಮಾಡ್ಕೋಬಹುದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನಾವೀಗ ಒಂದು ಗ್ಲಾಸ್ ಅನ್ನು ತಗೊಳ್ತೀವಿ. ಈ ಗ್ಲಾಸಿಗೆ ನಾವು ಕ್ರಶ್ ಮಾಡಿ ಇಟ್ಕೊಂಡಿರುವಂತ ಬಿಸ್ಕೆಟ್ ಪೌಡರ್ನ ಹಾಕ್ತೀವಿ. ಬೇಸಿಗೆ ನಾವೇನು ಈ ಬಿಸ್ಕೆಟ್ ಕ್ರಮ್ಸ್ ಅನ್ನ ಹಾಕೊಂಡಿದೀವಿ, ಇದಕ್ಕೆ ನಾವು ಕರಗಿರುವಂತ ಬೆಣ್ಣೆ, ಆಯ್ತಾ, ಮೆಲ್ಟೆಡ್ ಬಟರ್ ಅನ್ನ ಹಾಕೊಳ್ತಾ ಇದೀವಿ. ಫಸ್ಟು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ನೋಡಿ. ಮತ್ತೆ ಸಹ ಅದೇನಾದ್ರು ಸೆಟ್ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಬಟರ್ ಹಾಕಿದ್ರೆ ಆಯ್ತು. ಫಸ್ಟ್ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಇದನ್ನು ನಾವು ಬೇಸನ್ನು ಸೆಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸೆಟ್ ಮಾಡ್ಕೊಳ್ಳೋಣ, ಪ್ರೆಸ್ ಮಾಡಿಬಿಟ್ಟು. ಇದನ್ನು ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಇಡಬೇಕು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ ಮೊಸರನ್ನ ತೊಗೊಂಡಿದ್ದೀನಿ. ಸೊ ಮೊಸರನ್ನ ಒಂದು ಬಟ್ಟೆಯಲ್ಲಿ, ಆಯಿತಾ, ಅದನ್ನ ಅಂದರೆ ಮೊಸರಲ್ಲಿರೋ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀರನ್ನ ನಾವು ತೆಗಿಬೇಕಾಗುತ್ತೆ ಫಸ್ಟು. ಸೊ ಮೊಸರನ್ನ ಒಂದು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಈ ವೇಟನ್ನು ಇಟ್ಟಿದ್ದೀನಿ. ವೇಟ್ ಅಂದರೆ ಭಾರನ ಇಟ್ಟಿದ್ದೀನಿ. ಸೊ ದ್ಯಾಟ್ ನೀರು ಬೇಗನೆ ಶೋಧಿಸ್ಬಿಟ್ಟು ನಮಗೆ ಬರೀ ಅದು ಗಟ್ಟಿಯಾಗಿರೋ ಮೊಸರು ಬೇಕು ಚೀಸ್ ಕೇಕ್ ಮಾಡಿ. ಈಗ ನಾವು ಮಾಡಬೇಕಾಗಿರೋದು ಬಿಸ್ಕಾಫ್ ಸ್ಪ್ರೆಡ್ ಅಂತ. ಸೊ ಬನ್ನಿ ಬಿಸ್ಕಾಫ್ ಸ್ಪ್ರೆಡ್ ಅನ್ನು ಮಾಡಿಬಿಟ್ಟು ಆಮೇಲೆ ನಾವು ಚೀಸ್ ಕೇಕಿಗೆ ತಯಾರಿ ಮಾಡಿ. ಮೊದಲು ನಾವು ಬಿಸ್ಕಾಫ್ ಬಿಸ್ಕೆಟ್ಗಳನ್ನು ರುಬ್ಕೊಳ್ಬೇಕು, ಅದನ್ನು ಪುಡಿ ಮಾಡ್ಕೊಳ್ಬೇಕು. ಸೊ ಪುಡಿ ಆಗಿದೆ ನೋಡಿ. ಈ ಥರ ಪುಡಿ ಆದ ಮೇಲೆ ಇದಕ್ಕೆ ನಾವು 2 ಚಮಚ ಬಟರನ್ನು ಹಾಕಬೇಕು. ಬಟರ್ ಹಾಕಿದ ಮೇಲೆ ಇದಕ್ಕೆ ಅರ್ಧ ಲೋಟದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಸೊ ರುಬ್ಕೊಂಡ ನಂತರ ನಮ್ಮ ಬಿಸ್ಕಾಫ್ ಸ್ಪ್ರೆಡ್ ರೆಡಿ ಆಗುತ್ತೆ. ಈ ಪಾತ್ರೆಗೆ ನಾವು ಏನು ನೀರು ಹಿಂಡ್ಕೊಂಡು ಮೊಸರನ್ನ ಇಟ್ಟಿದ್ದೀವಿ, ಇದನ್ನು ಹಾಕೊಳ್ಬೇಕು. ಸೊ ಇದನ್ನು ನಾವು ಬಿಸ್ಕಾಫ್ ಸ್ಪ್ರೆಡನ್ನು ಹಾಕೋಬೇಕು. ಬಿಸ್ಕಾಫ್ ಸ್ಪ್ರೆಡನ್ನು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು ಮತ್ತು ಇದನ್ನು ನಾವು ಚೆನ್ನಾಗಿ ಕಲಿಸಿಕೊಳ್ಬೇಕು. ಸೊ ಹೀಗೆ ಇದು ರೆಡಿ ಆಗುತ್ತೆ. ಫ್ರಿಜ್ಜಲ್ಲಿ ಏನು ನಾವು ಬೇಸ್ ಸೆಟ್ ಆಗೋಕ್ಕೆ ಇಟ್ಕೊಂಡಿರ್ತೀವಿ ಅದನ್ನು ತೆಗೆದುಬಿಟ್ಟು ಅದರ ಮೇಲೆ ನಾವು ಈ ಕ್ರೀಮನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಹಾಕಿಬಿಟ್ಟು ಅದನ್ನು ಒಂದು ಲೆವೆಲಿಗೆ ನಾವು ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ಈಗ ನಾವು ಇದನ್ನು ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಇಡೋಣ. ನೀವೀಗ ನೋಡ್ಬೋದು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಚೀಸ್ ಕೇಕ್ ಸೆಟ್ ಆಗಿದೆ. ಸೊ ಇದನ್ನ ನಾವು ಗಾರ್ನಿಶ್ ಮಾಡೋಣ. ಅಮ್ಮ, ಇದು ನಾವು ಮಾಡಿರೋ ಚೀಸ್ ಕೇಕ್ ತಿನ್ಬಿಟ್ಟು ಹೇಳು ಹೇಗಾಗಿದೆ ಅಂತ. ಆ್ಯಂಡ್ ಇದು ನಿಮ್ಮ ಸ್ಪೂನ್. ನಿಜ ಚೆನ್ನಾಗಿದೆ. ನಿಜ ಚೆನ್ನಾಗಿದೆ, ಒಳ್ಳೆ ಇಷ್ಟ ಆಯ್ತಾ? ತುಂಬ ಒಳ್ಳೆ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ, ಅಮ್ಮನಿಗಂತೂ ಚೀಸ್ ಕೇಕ್ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಈ ಚೀಸ್ ಕೇಕನ್ನು ಮಾಡ್ಕೊಳ್ಳಿ. ಹಾಗೆ ಮಾಡಿದ್ಮೇಲೆ ಹೇಗಾಯಿತು ನಿಮ್ಮ ಮನೆಯಲ್ಲಿ ಕೂಡ, ಅದು ನಿಜವಾಗ್ಲೂ ಚೀಸ್ ಕೇಕೆ ಆಯಿತಾ ಅಥವಾ ಬೇರೆ ಏನಾದ್ರು ಡಿಸಾಸ್ಟರ್ ಆಯಿತಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಾನು ಮತ್ತೆ ಅಮ್ಮ ನಿಮಗೆ ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ಬಾಯ್.